ಎಲ್ಲರಿಗೂ ನಮಸ್ಕಾರ. ಇದೊಂದು ವಿಶೇಷವಾದ ರೀಲ್ಸ್ ಆಗಿದೆ. ಸೊ ಹಾಗಾಗಿ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇದೇ ನವೆಂಬರ್ 17ರಿಂದ ಶಬರಿಮಲೆ ಯಾತ್ರೆಯು ಪ್ರಾರಂಭವಾಗುತ್ತಿದ್ದು ಎಲ್ಲ ಕಡೆಯಿಂದ ಭಕ್ತಾದಿಗಳು ಶಬರಿಮಲೆಗೆ ಹೋಗ್ತಾರೆ. ಸೊ ಇದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದಿಂದ ಸುಮಾರು ಜನ ಭಕ್ತಾದಿಗಳು ಶಬರಿಮಲೆ ಯಾತ್ರೆಗೆ ಹೋಗ್ತಾರೆ. ಸೊ ಹಾಗಾಗಿ ಎಲ್ಲ ಭಕ್ತಾದಿಗಳಿಗೂ ಈ ಕೇರಳ ಸರ್ಕಾರ ಏನಿದೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ, ಒಂದು ವಿಶೇಷವಾದ ನಿರ್ದೇಶನವನ್ನ ಹೊರಡಿಸಿದೆ. ಸೊ ಅದೇನಂತಂದ್ರೆ ಕೇರಳದಲ್ಲಿ ಈಗಾಗಲೇ ಮೆದುಳು ಜ್ವರ ಅನ್ನೋದು ಕಾಣಿಸಿಕೊಂಡಿದೆ. ಇದರಲ್ಲಿ ಸುಮಾರು 41 ಆಕ್ಟಿವ್ ಕೇಸ್ಗಳು ಈಗಾಗಲೇ ಸಿಕ್ಕಿರೋದ್ರಿಂದ ಇದರ ಸುರಕ್ಷತೆಗಾಗಿ ಕೇರಳ ಸರ್ಕಾರವು ಹಲವು ರೂಲ್ಸ್ಗಳನ್ನ ಮಾಡಿದೆ. ಅದರಲ್ಲಿ ಈ ಕೇರಳ ಹೆಲ್ತ್ ಡಿಪಾರ್ಟ್ಮೆಂಟ್ ಏನಿದೆ, ಇದು ಒಂದು ಹೆಲ್ತ್ ಸೆಂಟರ್ನ ಓಪನ್ ಮಾಡಿದೆ. ಸೊ ಇಲ್ಲಿ ನಾನು ಕೊಡುವಂತ ನಂಬರ್ ಇದೆ, ಈ ನಂಬರ್ನ ನೀವು ಸೇವ್ ಮಾಡ್ಕೊಳ್ಳಿ. ಸೊ ಇದು ನಂಬರ್ ನಿಮಗೆ ಬೇಕಾಗುತ್ತೆ. ಸೊ ನೀವು ಶಬರಿಮಲೆಗೆ ಹೋಗುವಂತಹ ಸಂದರ್ಭದಲ್ಲಿ ನೀವು ಒಂದು ಸುರಕ್ಷಿತವಾಗಿ ನಿಮಗೆ ಬೇಕಾಗಿರುವಂತಹ ಒಂದು ಮಾತ್ರೆಗಳನ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸೊ ಈ ಒಂದು ಮೆದುಳು ಜ್ವರ ಎನ್ನುವುದು ಒಬ್ಬರಿಂದ ಒಬ್ಬರಿಗೆ ಹರಡುವಂತದ್ದಲ್ಲ. ಸೊ ಹಾಗಾಗಿ ಭಯ ಬೇಡ, ಸುರಕ್ಷತೆ ಇರಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಇದು ನಿಂತ ನೀರಿನಿಂದ ಬರುವಂತ ಒಂದು ವೈರಸ್ ಆಗಿರೋದ್ರಿಂದ ಈ ಒಂದು ನಿಂತ ನೀರಿನಲ್ಲಿ ಅಥವಾ ಈಗ ಬಾವಿಯಲ್ಲಿ ಈ ರೀತಿ ನೀರುಗಳಲ್ಲಿ ಸ್ನಾನ ಮಾಡಕ್ಕೆ ಹೋಗ್ಬಿಡಿ. ಒಂದು ವೇಳೆ ನೀವು ಸ್ನಾನ ಮಾಡಿದ್ರು ಕೂಡ ಮೂಗಿನ ಒಳಗಡೆ ನೀರು ಹೋಗದೇ ಇರೋ ರೀತಿ ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಅಂತ ಇಲ್ಲಿ ಕೇರಳ ಸರ್ಕಾರ ಹೇಳಿದೆ. ಯಾಕಂದ್ರೆ ಮೂಗಿನಿಂದ ಬ್ಯಾಕ್ಟೀರಿಯಾ ಒಳಗೆ ಹೋಗಿ ಮೆದುಳಿಗೆ ರೀಚ್ ಆದ್ರೆ ಮೆದುಳು ಊದಿಕೊಂಡು ಒಬ್ಬ ಮನುಷ್ಯ ಸಾಯಲೂಬಹುದು, ಮತ್ತೆ ಒಂಥರ ವಿಚಿತ್ರವಾಗಿ ಆಡ್ತಾನೆ ಅಂತ ಇಲ್ಲಿ ಈಗಾಗಲೇ ತಿಳಿದು ಬರ್ತಾ ಇದೆ. ಸೊ ಹಾಗಾಗಿ ಸುರಕ್ಷತೆಯಿಂದ ನೀವು ಸ್ನಾನ ಮಾಡಬೇಕಾದ ಸಂದರ್ಭದಲ್ಲಿ ಮೂಗಿನೊಳಗಡೆ ನೀರು ಹೋಗದೇ ಇರೋ ರೀತಿ ನೋಡಿಕೊಳ್ಳುವುದು ಅತ್ಯಗತ್ಯವಾಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಇದನ್ನ ನೀವೆಲ್ಲರೂ ಕೂಡ ಪಾಲಿಸಬೇಕಾಗಿದೆ. ಸೊ ಇಲ್ಲಿ ನಾನು ಆಗಲೇ ಹೇಳಿದ್ನಲ್ಲ, ನಂಬರ್ ಕೊಟ್ಟಿರ್ತೀನಿ, ನಂಬರ್ನ ನೀವು ಬರೆದಿಟ್ಕೊಳ್ಳಿ. ನಿಮ್ಗೆ ಅಗತ್ಯವಿರುವಂತ ಮಾತ್ರೆಗಳನ್ನ ತೆಗೆದುಕೊಂಡು ಸುರಕ್ಷಿತವಾಗಿ ಹೋಗಿ ಬನ್ನಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇದು ನಿಮ್ಮ ಕೈಯಲ್ಲಿದೆ. ನೀವು ಎಲ್ಲ ಸುರಕ್ಷಿತ ಮೀರಿ ಹೋದ್ರೆ ದೇವರು ಕೂಡ ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಆದಷ್ಟು ಕೇರ್ಫುಲ್ ಆಗಿ ಯಾತ್ರೆಗೆ ಹೋಗಿ ಬನ್ನಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತಾ ಇದ್ದೀನಿ. ಸೊ ಮೆದುಳು ಜ್ವರ ಅನ್ನುವುದು ತುಂಬಾ ಡೇಂಜರ್ ಆಗಿರುವಂಥದ್ದು. ಸೊ ಇದನ್ನು ಮೂಗಿನ ಒಳಗಡೆ ನೀರು ಹೋಗದೇ ಇರುವಂತೆ ನೋಡಿಕೊಳ್ಳಿ. ಹಾಗೆ ಕಾಯಿಸಿ ಆರಿಸಿರುವಂತ ನೀರನ್ನೇ ನೀವು ಕುಡಿಬೇಕಂತ ಕೇರಳ ಸರ್ಕಾರ ಈಗಾಗಲೇ ಮಾಹಿತಿಯನ್ನು ಹೊರಡಿಸಿದೆ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ತಾ ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋನ ಸುಮಾರು ಜನಗಳಿಗೆ ತಲುಪಿಸುವಂತ ಕೆಲಸ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಎಸ್, ಇದಾಗಿತ್ತು ವಿಡಿಯೋನ ನಿಮಗೆ ಮಾಹಿತಿ ತಲುಪಬೇಕಂತ ಅನಿಸ್ತು. ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇರೋದು. ಸೊ ದಯವಿಟ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿದ್ರೆ ಕೇಳ್ಕೊತಾ ಇದ್ದೀನಿ.